ಈಗ ನಾವು ದಿವಸ ನೋಡ್ತಿರ್ತೀವಿ. ಆ, ಈಗೆಲ್ಲ ಪತ್ರಿಕೆಗಳಲ್ಲಿ ಎಲ್ಲ ನಾರ್ಮಲ್ ಅನ್ನಿಸ್ತಿರ್ತಾರೆ ಭಾಳ ಹುಡುಗರು. ಆದ್ರೆ ಒಮ್ಮೊಮ್ಮೆಲೆ ಅವ್ರಿಗೇನೋ ಹೃದಯ ತೊಂದರೆ ಆಗ್ತದೆ, ಆ ಹೃದಯ ಘಾತ ಆಗ್ತದೆ, ಆಮೇಲೆ ಅಥವಾ ಒಮ್ಮೆಲೆ ತೀರ್ಕೊಂಡ್ಬಿಡ್ತಾರೆ. ಇದೆಲ್ಲ ಕೇಳ್ತಿರ್ತೀವಿ. ಅದಕ್ಕೆ ಯಾಕೆ ಆಗ್ತಿರ್ಬೋದು ಅಂತ ಹೇಳಿ ನಾವು ಅದ್ರ ಉತ್ತರ ಹುಡುಕ್ಲಿಕ್ಕೆ ಈ ಅಧ್ಯಯನ ಮಾಡಿದ್ವಿ. ಇದು ನಾವು ಏನು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಏನದ ಅಂದ್ರೆ, ಇದು ICMR ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಥವಾ ಭಾರತೀಯ ಆಯುರ್ವಿಜ್ಞಾನ ಸಂಸ್ಥೆ, ಇದು ಈ ರೀತಿ ಉತ್ತರಗಳನ್ನ ಕಂಡುಹಿಡಿಯಲಿಕ್ಕೆ ಮಾಡಿದ್ದು. ಅಂದ್ರೆ ಅವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ. ನೀವು ನಿಮ್ಮ ಸೈಡ್ ಒಳಗೆ ಏನ್ ಪ್ರಾಬ್ಲಮ್ ಇರ್ತವೆ ಅದನ್ನ ನಾವು ಅಧ್ಯಯನ ಮಾಡ್ಕೋಬಹುದು. ನಮ್ಗೆ ಒಂದು ಕಂಡು ಬಂದಿದ್ದು ಅಂದ್ರೆ, ಈ ರೀತಿ ಪ್ರಾಬ್ಲಮ್ ಎಲ್ಲ ಇಲ್ಲಿ ಬಹಳ ಜನ ಹುಡುಗರು ಕಂಡು ಬರ್ಲಿಕ್ಕತ್ತದ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಆಗಿಲ್ಲ. ಯಾಕೆ ಆಗ್ಲಿಕ್ಕತ್ತದ ಅಂತ ಎಲ್ಲೂ ನಾವು ಓದಿಲ್ಲ. ಅದ್ರ ಉತ್ತರ ಕಂಡು ಹಿಡಿಲಿಕ್ಕೆ ಈ ಅಧ್ಯಯನ ಮಾಡಿದ್ವಿ. ನಾವು ಈಗ ಮೊದ್ಲು ಇದು ಪೈಲಟ್ ಮಾಡಿದ್ವಿ. ಅಂದ್ರೆ ಯಾವ ರೀತಿ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ, ಇಲ್ಲೇ ಧಾರವಾಡ ತಾಲೂಕು ಒಳಗೆ ಒಂದು 6 ಸ್ಕೂಲ್, ಪ್ರೈವೇಟ್ ಸ್ಕೂಲ್ಗೂ ಹೋದ್ವಿ, ಗೌರ್ಮೆಂಟ್ ಸ್ಕೂಲ್ಗೂ ಹೋದ್ವಿ. ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ 30 ಮಂದಿನ ಸೆಲೆಕ್ಟ್ ಮಾಡಿದ್ವಿ. ಆ 30 ಮಂದಿ ಅವ್ರದ್ದು ವೇಟ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇದ್ದವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಫಸ್ಟ್ ಸ್ಟೆಪ್ ನಮ್ಗೆ ಅಂದ್ರೆ ಎಲ್ಲರಿಗೂ ನಮ್ಗೆ ಗುರ್ತಿರುವಂತದ್ದು ಬೊಜ್ಜತನ ಅಂದ್ರೆ ಹಾರ್ಟದ ರಿಸ್ಕ್ ಜಾಸ್ತಿ ಅದ. ಆದ್ರೆ ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವ್ರೊಳಗೂ ರಿಸ್ಕ್ ಜಾಸ್ತಿ ಅದೇನು ಅಂತ ಹೇಳಿ ಅದಕ್ಕೂ ಉತ್ತರ ಎಲ್ಲೂ ಇಲ್ಲ. ಅದನ್ನ ಕಂಡುಹಿಡಿಯಲಿಕ್ಕೆ ನಾವು ಸ್ಕೂಲ್ಗಳಿಗೆ ಹೋದ್ವಿ, ಹೈಸ್ಕೂಲ್ಗಳಿಗೆ. 13ರಿಂದ 15 ವರ್ಷದ ತನಕ ವಿದ್ಯಾರ್ಥಿಗಳನ್ನ ಈ ಅಧ್ಯಯನದೊಳಗೆ ತಗೊಂಡ್ವಿ. 36 ಸ್ಕೂಲ್ಗಳಿಂದ 30 ವಿದ್ಯಾರ್ಥಿಗಳನ್ನ ಅಧ್ಯಯನ ಮಾಡಿದ್ದೇವೆ. ಇದ್ರೊಳಗೆ ನಾವು ಏನೇನ್ ಮಾಡಿದ್ವಿ ಅಂದ್ರೆ, ಅವ್ರದ್ದು ಏನೇನ್ ತಿಂತಾರ ಅಂದ್ರೆ ಅವ್ರದ್ದು ಆಹಾರದ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅವ್ರ ಮೊಬೈಲ್ ಏನ್ ನೋಡ್ತಾರ, ಎಷ್ಟು ಟೈಮ್ ನೋಡ್ತಾರ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ. ಆಮೇಲೆ ಅವ್ರದ್ದು ಶಾರೀರಿಕ ಪರೀಕ್ಷೆ ಮಾಡಿದ್ವಿ. ಶಾರೀರಿಕ ಪರೀಕ್ಷೆ ಮಾಡಿ ಅದ್ರೊಳಗೆ ಪಲ್ಸ್, BP ಅದೇನಾದ್ರೂ ಹೆಚ್ಚು ಕಡಿಮೆ ಅದೇನಂತೇಳಿ, ಅಥವಾ ಬಾಡಿ ಮಾಸ್ ಇಂಡೆಕ್ಸ್, ವೇಟ್ ಎಲ್ಲ ಚೆಕ್ ಮಾಡಿ ಅದು ಹೆಚ್ಚು ಕಡಿಮೆ ಅದು ಎಷ್ಟದ ಅಂತೇಳಿ ಅದನ್ನ ನೋಡಿದ್ವಿ. ಆಮೇಲೆ ರಕ್ತ ತಗೊಂಡು ಕೆಲವೊಂದು ವಿಶೇಷ ಪರೀಕ್ಷೆಗಳು ಅಂದ್ರೆ ಅವು ಹೃದಯದ ಸಂಬಂಧಿಸಿದ ಕಾಯಿಲೆದ ರಿಸ್ಕ್ ಎಷ್ಟದ ಅಂತೇಳಿ ನಮ್ಗೆ ತಿಳಿಸ್ತಾವ. ಅವು ಪರ್ಟಿಕ್ಯುಲರ್ ಟೆಸ್ಟ್ ಅಂದ್ರೆ ಲಿಪಿಡ್ ಪ್ರೊಫೈಲ್ ಅಂತೇಳಿ ಹೇಳ್ತೀವಿ. ಅದೆಲ್ಲ ಗುರ್ತಿರುವಂತದ್ದು. ಅದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟ್ ಮಾಡಿದ್ವಿ. ಅದಂದ್ರೆ ಲೈಪೋಪ್ರೋಟೀನ್ ಎ, ಆಮೇಲೆ ಹೋಮೋಸಿಸ್ಟಿನ್, ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತೇಳಿ ಇವೆಲ್ಲ ಟೆಸ್ಟ್ ಹೃದಯದ ಸಂಬಂಧಿಸಿದ ಕಾಯಿಲೆ ಬರೋ ರಿಸ್ಕ್ ಜಾಸ್ತಿ ಅದ ಅಂತೇಳಿ ಇಂಡಿಕೇಟ್ ಮಾಡ್ತಾವ. ಈ ರೀತಿ ಟೆಸ್ಟ್ ಎಲ್ಲಿಯೂ ಆಗಿದ್ದಿಲ್ಲ. ಅದಕ್ಕೆ ಅದನ್ನ ಹೃದಯ ಸಂಬಂಧಿತ ರಿಸ್ಕ್ ಹುಡುಗರು ಜಾಸ್ತಿ ಅದ ಅಂತ ಹೇಳಿ ನಾವು ಪರೀಕ್ಷೆ ಮಾಡಿದ್ವಿ. ಇದ್ರೊಳಗ ನಾವು ಕಂಡುಕೊಂಡಿದ್ವಿ, ಆಕ್ಚುಲಿ ನಾವು ಏನ್ ರಿಸಲ್ಟ್ ಬಂದದಲ್ಲ ಇದನ್ನ ನಾವು ಇಷ್ಟ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ, ಈ ರೀತಿ ಅಬ್ನಾರ್ಮಲಿಟಿ ಬರ್ತದ ಅಂತ ಹೇಳಿ. ಆ 30 ಮಂದಿ ಒಳಗ ಎಲ್ಲ ಈಗ ಇದನ್ನ ಅಬ್ನಾರ್ಮಲಿಟಿ ನೋಡಿದ್ರೆ 30ರೊಳಗೆ 26 ಮಂದಿ ಒಳಗ ಟೆಸ್ಟ್ ಎಲ್ಲ ಅಬ್ನಾರ್ಮಲ್ ಬಂದ್ಬಿಟ್ಟವೆ. ಅದ್ರೊಳಗ ಒಬ್ಬಂಗ ಡಯಾಬಿಟಿಸ್ ಇದೆ, ಒಬ್ಬ ವಿದ್ಯಾರ್ಥಿಗೆ. ಆಮೇಲೆ 4 ಮಂದಿ BP ಜಾಸ್ತಿ ಇದೆ. ಆಮೇಲೆ ಅವ್ರಿಗೆ ಅದ್ರೊಳಗೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು 5 ಜನ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಆಗಿದ್ದಿತ್ತು. ಆಮೇಲೆ ಟ್ರೈಗ್ಲಿಸರೈಡ್, ಅದು ಒಂದು ಲಿಪಿಡ್ ಪ್ರೊಫೈಲ್ ಭಾಗ. ಅದು 11 ಮಂದಿ ಒಳಗೆ ಜಾಸ್ತಿ ಇತ್ತದು. 11 ಮಂದಿ ಒಳಗೆ ಒಬ್ಬ ವಿದ್ಯಾರ್ಥಿಯಲ್ಲಂತೂ ಅದು 499 ಇತ್ತು, ಬಹಳ ಜಾಸ್ತಿ ಆಯ್ತದು. ಆಮೇಲೆ LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದು 5 ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇತ್ತು. ಆಮೇಲೆ ಹೋಮೋಸಿಸ್ಟಿನ್ ಅಂದ್ರೆ ಒಂದು ರಕ್ತದೊಳಗೆ ಇರುವುದು ಅಂಶ. ಇದು ಒಂದು ಮಾರ್ಕರ್. ಇದು ಆರ್ಟ್ರಿ ಅಂದ್ರೆ ಅಪಧಮನಿ, ಆಮೇಲೆ ವೇನ್ ಅಭಿಧಮನಿ ಎರಡರಲ್ಲೂ ಕ್ಲಾಟ್ ಆಗೋ ರಿಸ್ಕ್ ಅಂದ್ರೆ ರಕ್ತ ಹೆಪ್ಪಗಟ್ಟು ರಿಸ್ಕ್ ತಿಳಿಸ್ತದೆ. ಇದು 26 ಜನ ಸ್ಟೂಡೆಂಟ್ ಇದು ಜಾಸ್ತಿ ಇತ್ತು. ಆಮೇಲೆ ಲೈಪೋಪ್ರೋಟೀನ್ ಎ ಅಂತ ಹೇಳಿ ಅದು ಒಂದು ವಿಶೇಷ ತರದ ಕೊಬ್ಬಿನ ಅಂಶ. ಅದು ಜಾಸ್ತಿ ಇದ್ರೆ ಹೃದಯದ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಅದು 4 ಸ್ಟೂಡೆಂಟ್ಸ್ ಒಳಗೆ ಹೆಚ್ಚಿತ್ತು. ಆಮೇಲೆ ಹೈ ಸೆನ್ಸಿಟಿವ್ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತೇಳಿ ಒಂದು ಸ್ಪೆಷಲ್ ಟೆಸ್ಟ್ ಇರ್ತದೆ, ಅದು 18 ಸ್ಟೂಡೆಂಟ್ಸ್ ಒಳಗೆ ಜಾಸ್ತಿ ಇತ್ತು. ಹಿಂಗ್ ನೋಡಿದ್ರೆ ಎಲ್ಲ ಒಂದೊಂದೇ ನಾವು ಮಾಡಿದ್ರೆ 85% ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೊಳಗೆ ಇದು ಬ್ಲಡ್ ಟೆಸ್ಟ್ ಎಲ್ಲ ಅಬ್ನಾರ್ಮಲ್ ಬಂದು.
ಈಗ ಇದ್ರೊಳಗೆ ನಾವು ಅದನ್ನು ಟೆಸ್ಟ್ ಅವ್ರಿಗೆ ಕೇಳಿದ್ವಿ ಯಾಕೆ ಇರ್ಬೋದು ಅಂತ ಹೇಳಿ. ಆಮೇಲೆ ಅದ್ರೊಳಗೆ ಒಂದು ಬೊಜ್ಜುತನ ಅವ್ರಿಗೆ ಇದು ಎಲ್ಲರೂ ಜಾಸ್ತಿ ಇತ್ತು. ಆಮೇಲೆ ಬೊಜ್ಜುತನಕ್ಕೆ ಕಾರಣ ಅಂದ್ರೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಏನು ಶಾರೀರಿಕ ಚಟುವಟಿಕೆ ಅಂತ ಹೇಳಿ ಹೇಳ್ತೀವಿ. ಶಾರೀರಿಕ ಚಟುವಟಿಕೆ ಎಲ್ಲ ಜನರಿಗೂ ಬಹಳ ಕಡಿಮೆ ಇತ್ತು. ಯಾರು ಆಟನೇ ಆಡೋದಿಲ್ಲ. ಅವ್ರ ನಾವು ಶಾಲೆಯಲ್ಲಿ ಹೋಗಿ ಅವ್ರ ಇದ್ರೊಳಗೆ ನೋಡಿದ್ವಿ. ಅವರು ಬರೀ ಮನೆಯಿಂದ ಶಾಲೆಗೆ ಬರೋದು, ಶಾಲೆಯಿಂದ ಮನೆಗೆ ಹೋಗೋದು ಅಷ್ಟೇ. ಶಾಲೆಯೊಳಗೆ ಬೇರೆ ಎಲ್ಲ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಆಟ ಆಡ್ತಿದ್ರು. ಇವರು ಆಟ ಆಡೋದು ಬಹಳ ಕಡಿಮೆ ಇತ್ತು. ಆಟ ಚಟುವಟಿಕೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಇರೋದು ಆಯ್ತು, ಅದು ಕಡಿಮೆ ಇತ್ತು. ಆಮೇಲೆ ಮೊಬೈಲ್ ಎಷ್ಟೊತ್ತು ನೋಡ್ತೀರಿ ಅಂತ ಅದು ಕೇಳಿದ್ವಿ. ಆಮೇಲೆ ಬಹಳ ಜನರಲ್ಲಿ ಮೊಬೈಲ್ ನೋಡೋದು ಇದು ಎಷ್ಟೊತ್ತು ನೋಡಿರಿ ಅಂದ್ರೆ 1 ತಾಸಿಂದ 4 ತಾಸು ತನಕ ದಿವಸ ನೋಡ್ತಿದ್ರು ಸ್ಟೂಡೆಂಟ್ಸ್. ಇವೆಲ್ಲಾನು ಏನು ಫ್ಯಾಕ್ಟರ್ಸ್ ಅವಲ್ಲ, ಇವೆಲ್ಲ ಡೆಫಿನೆಟ್ಲಿ ಇದರಿಂದ ಅವ್ರಿಗೆ ಹೃದಯದ ಸಂಬಂಧಿಸಿದ ರಿಸ್ಕ್ ಬಹಳ ಜಾಸ್ತಿಯಾಗಿ ಕಂಡು ಬಂದಿದೆ. ಅದೇ ರೆಕಮೆಂಡೇಶನ್ ಈಗ ನಮ್ಗೆಲ್ಲ ರಿಪೋರ್ಟ್ಸ್ ಬಂದದ. ಇದ್ರೊಳಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿದ್ವಿ. ಇಬ್ರು ವಿದ್ಯಾರ್ಥಿಗಳಿಗೆ ಈವನ್ ಜೆನೆಟಿಕ್ ಒಳಗೂ ಪ್ರಾಬ್ಲಮ್ ಕಂಡು ಬಂದದ. ಹಿಂಗಾಗಿ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವು ನಾವು ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಅಬ್ನಾರ್ಮಲ್ ಕಂಡು ಬಂದದ ನಾವು ಎಲ್ಲರಿಗೂ ಅವ್ರ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿದೀವಿ. ಆಮೇಲೆ ಅವ್ರ ರಿಪೋರ್ಟ್ಸ್ ಎಲ್ಲ ಸ್ಕೂಲ್ ಟೀಚರ್ಸ್ ಕಳಿಸ್ಕೊಟ್ಟಿವಿ. ಆಮೇಲೆ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪೋರ್ಟ್ಸ್ ಮುಟ್ಟಿದೆ. ಆಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವೇ ಪರ್ಸನಲಿ ಹೋಗಿ ಆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಡಯಟ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಡಯಟ್ ಅಂದ್ರೆ ಅವ್ರು ಎಷ್ಟು ಯಾವ ರೀತಿ ಆಹಾರ ತಗೋಬೇಕು, ಆಮೇಲೆ ಯಾವ ರೀತಿ ಒಳ್ಳೇದು, ಯಾವ ರೀತಿ ತಗೊಳ್ಬಾರ್ದು ಅದನ್ನೆಲ್ಲ ಹೇಳ್ತೀವಿ. ಆಮೇಲೆ ಎಕ್ಸರ್ಸೈಸ್ ಕೌನ್ಸಿಲಿಂಗ್ ಅಂತ ಹೇಳಿ. ಎಕ್ಸರ್ಸೈಸ್ ಕೌನ್ಸಿಲಿಂಗ್ ಅಂದ್ರೆ ಅವ್ರು ದಿವಸ ಇದು ಶಾರೀರಿಕ ಆಕ್ಟಿವಿಟಿ ಬೇಕು ಅವ್ರಿಗೆ. ಆಮೇಲೆ ಯಾವ ರೀತಿ ಇದು ಮಾಡಿದ್ರೆ ಈ ರೀತಿ ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಅದನ್ನೆಲ್ಲ ಮಾಡ್ತೀವಿ. ಆಮೇಲೆ ಜೆನೆಟಿಕ್ ಪ್ರಾಬ್ಲಮ್ ಯಾರು ಕಂಡು ಬಂದದಲ್ಲ ಅವ್ರ ಪಾಲಕರನ್ನ ಕರೆಸಿ ಅವ್ರ ಜೊತೆ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀವಿ ನಾವು. ಅಂದ್ರೆ ಅವ್ರಿಗೆ ವಿಶೇಷ ಸ್ವಲ್ಪ ಕಾಳಜಿ ಬೇಕಾಗ್ತದೆ. ಯಾಕಂದ್ರೆ ಅವ್ರು ಅಷ್ಟೇ ಅಲ್ಲ, ಫ್ಯಾಮಿಲಿ ಒಳಗೂ ಅದ. ಇವ್ರು ಒಬ್ಬೇ ಮಕ್ಕಳಲ್ಲ, ಬೇರೆ ಮಕ್ಕಳಿಗೂ ಇದೇ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಈ ರೀತಿ ಎಲ್ಲ ನಾವು ಒಂದು ಹೆಜ್ಜೆಗಳನ್ನು ತಗೋಬೇಕಂತ ಹೇಳಿ ಮಾಡಿದ್ವಿ. ಹೌದು, ಇದನ್ನ ನಾವು ಸ್ಟೇಟ್ ಗವರ್ಮೆಂಟ್ ಮತ್ತು ಸೆಂಟ್ರಲ್ ಗವರ್ಮೆಂಟ್ ಎರಡಕ್ಕೂ ನಾವು ಈ ರಿಪೋರ್ಟ್ ಕಳಿಸಿದೀವಿ. ಮೊದಲು ಇದು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ICMR ಅದ್ರ ಕೆಳಗಡೆ ಬರೋದ್ರಿಂದ ಇದನ್ನ ರಿಪೋರ್ಟ್ ತಯಾರು ಮಾಡಿ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಡೈರೆಕ್ಟರ್ ಜನರಲ್ ಏನಿರ್ತಾರೆ ಇದಂದ್ರೆ ನಮ್ಮ ದೇಶಕ್ಕೆ ಹೆಡ್ ಅವ್ರಿಗೆ ಕಳಿಸಿದೀವಿ. ಆಮೇಲೆ ನಾವು ನಮ್ಮ ಎಜುಕೇಶನ್ ಮಿನಿಸ್ಟರ್, ನಮ್ಮ ಸ್ಟೇಟ್ ಗವರ್ಮೆಂಟ್ ಎಜುಕೇಶನ್ ಮಿನಿಸ್ಟರ್, ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಅವ್ರಿಗೆಲ್ಲ ಕಳಿಸಿದೀವಿ. ಆಮೇಲೆ ನಾವೇನ್ ಇದರಿಂದ ರೆಕಮೆಂಡ್ ಮಾಡಿದೀವಿ ಅಂದ್ರೆ ಎಲ್ಲರಿಗೂ ಇಲ್ಲಿ ನಮ್ದು ನೋಡಿದ್ರೆ ಟೈರ್ 2 ಸಿಟಿ. ಈಗ ನೋಡಿದ್ರೆ ಹಾರ್ಟ್ ರಿಸ್ಕ್ ಸ್ವಲ್ಪ ಕಡಿಮೆ ಇರ್ಬೇಕು ಮಕ್ಕಳಲ್ಲಿ. ಆಮೇಲೆ ಇದೇ ರೀತಿ ಸ್ಕ್ರೀನಿಂಗ್ ನಮ್ಮ ದೇಶದ ಎಲ್ಲ ಕಡೆ ಮಾಡ್ರಿ ಅಂತ ಹೇಳಿ ನಾವು ಇದು ರೆಕಮೆಂಡೇಶನ್ ಮಾಡಿವಿ. ಆಮೇಲೆ ಎಲ್ಲರಿಗೂ ಸ್ಟೇಟ್ ಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡಬೇಕು ಅಂತ. ಆಮೇಲೆ ನಮ್ಮ ಕಡೆಯಿಂದಲೇ ಇದೇ ರೀತಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ 118 ಕಡೆ ಇದೆ ಭಾರತದಲ್ಲಿ. ಆಮೇಲೆ ಅದು ಮೀಟಿಂಗ್ ಇತ್ತಲ್ಲಿ. ಮೀಟಿಂಗ್ ಅಲ್ಲಿ ಎಲ್ಲರೂ ಬಂದಿದ್ರು. ಅವ್ರಿಗೆ ನಾವು ಬಹಳಷ್ಟು ಕಡೆಯಿಂದ ಎಲ್ಲ ಭಾರತ, ಉತ್ತರ, ದಕ್ಷಿಣ, ಮಧ್ಯ ಭಾರತ, ಪೂರ್ವ, ದಕ್ಷಿಣ ಎಲ್ಲಾ ಕಡೆಯಿಂದ ಡಾಕ್ಟರ್ಸ್ ಭೇಟಿಯಾಗಿದ್ರು. ಎಲ್ಲರೂ ಇದೇ ರೀತಿ ಅಧ್ಯಯನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅದು ಅವ್ರನ್ನ ಎಲ್ಲ ಇದನ್ನ ಇನ್ವಾಲ್ವ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನು ದೊಡ್ಡ ಸ್ಟಡಿ ಮಾಡ್ಬೇಕಂತ ಹೇಳಿ ವಿಚಾರ ಅದು. ಅಂದ್ರೆ ಈಗ ನಮ್ಗೆ ಗುರ್ತಿರುವಂತ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅವಲ್ಲ, ಅದನ್ನಂತೂ ಎಲ್ಲರೂ ಒಂದು ಆಹಾರ ಪದ್ಧತಿ ಬದಲಾಗ್ಲೇಬೇಕು. ನಮ್ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದು ಬಹಳ ಒಳ್ಳೇದಿತ್ತು. ಆದ್ರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯ್ತು, ಫಾಸ್ಟ್ ಫುಡ್ಸ್ ಆಯ್ತು, ಅದ್ರದ್ದೆಲ್ಲ ಇದು ಜಾಸ್ತಿ ಬೇಕರಿ ಐಟಮ್ಸ್ ಆಯ್ತು, ಅದೆಲ್ಲ ತಿನ್ನೋದು ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ತೊಂದರೆಗಳು ಬರ್ತಾ ಇದ್ದಾವೆ. ಅದನ್ನ ಚೇಂಜ್ ಆಗ್ಲೇಬೇಕು. ಆಮೇಲೆ
ಅವ್ರ ಅದೇ ರೀತಿ ದೈಹಿಕ ಚಟುವಟಿಕೆ ಅವ್ರದ್ದು ಏನ್ ಮಾಡ್ತಾರಲ್ಲ ಅದು ದೈಹಿಕ ಚಟುವಟಿಕೆ ಮಾಡೋದು ಸಮಯ ಬಹಳ ಕಡಿಮೆ ಆಗ್ತಾ ಇದೆ. ಅದನ್ನ ಕಂಪಲ್ಸರಿಲಿ ಅವ್ರು ಮಾಡ್ಲೇಬೇಕು. ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರು ಅದು ಒಂದು ಸರ್ಕಾರದ ವತಿಯಿಂದಲೇ ಕಂಪಲ್ಸರಿ ಎಲ್ಲರೂ ಮಾಡ್ಲೇಬೇಕು ಅನ್ನೋಂತ ಒಂದು ಇದು ಕಾನೂನು ಬರ್ಬೇಕು ಅಥವಾ ಗೈಡ್ಲೈನ್ ಬರ್ಬೇಕು ಅಂತ ಹೇಳಿ ನಮ್ದು ಉದ್ದೇಶ. ಗವರ್ಮೆಂಟ್ ಏನಾದ್ರು ಅಂದ್ರೆ ನಿಮ್ಮ ಇದಕ್ಕೆ ಏನಾದ್ರು ರಿಪ್ಲೈ ಏನಾದ್ರು ಬಂತ? ಗವರ್ಮೆಂಟ್ ಇಂದ ಬಂದಿಲ್ಲ. ನಾವು ಇಲ್ಲಿ ನಮ್ಮ ಡಿಸಿ ಅವ್ರಿಗೂ ಮೀಟ್ ಆಗಿದ್ವಿ. ಡಿಸಿ ಅವ್ರಿಗೂ ಮೀಟ್ ಆಗಿ ಇದು ಬಹಳ ಒಳ್ಳೇದು ಅಧ್ಯಯನ ಅಂತ ಹೇಳಿ ಹೇಳಿದ್ರು. ಅದೇ ರೀತಿ ನೀವೆಲ್ಲ ಫುಲ್ ಬರೀ ಧಾರವಾಡ ತಾಲೂಕಿದೆ ಪೂರಾ ಡಿಸ್ಟ್ರಿಕ್ಟ್ ಕವರ್ ಮಾಡ್ರಿ. ಇಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದಾರಲ್ಲ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಂಡು ಅವರು ಹೆಲ್ಪ್ ಮಾಡ್ತಾರೆ ನಿಮ್ಗೆ. ಸೊ ಅದ್ರ ಅವ್ರ ಸಹಾಯದಿಂದ ಅದಕ್ಕೆ ಜಾಸ್ತಿ ಸ್ಟೂಡೆಂಟ್ಸ್ ಕವರ್ ಮಾಡಿ ಅವ್ರ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅದು ಹೃದಯ ಸಂಬಂಧಿ ತೊಂದರೆ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತ ಹೇಳೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.